ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಜ್ ಬಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಈ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದ ಒಂದು ಒಂದು ಅಂಗವಾಗಿ ಗಣೇಶ ವಿಗ್ರಹವನ್ನು ನಾವು ಮನೆಗೆ ತರುವಾಗ ಯಾವ ರೀತಿ ನಾವು ನಿಯಮಗಳನ್ನು ಪಾಲನೆ ಮಾಡ್ಕೋಬೇಕು, ಗೌರಿ ಗಣೇಶದ ಹಬ್ಬದ ಸಂಪೂರ್ಣವಾದ ಒಂದು ಪೂರ್ವ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಗಣೇಶ ವಿಗ್ರಹವನ್ನು ನೀವು ಮೊದಲನೇ ಸಲ ತರುವುದಾದರೆ ನೀವು ಮೊದಲು ನಿಮ್ಮ ಮನೆಯಲ್ಲಿ ಒಂದು ಒಪ್ಪಿಗೆಯನ್ನು ತೆಗೆದುಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನು ಕೇಳಿಕೊಂಡು, ನಾವು ಮೊದಲನೇ ಸಲ ಇರ್ತಾ ಇದ್ದೇವೆ, ನಾವು ಇರಬಹುದಾ ಅಂತ ಕೇಳಿಕೊಂಡು ಅವರು ಸಹ ಇರಬಹುದಂದರೆ ಮೊದಲನೇ ವರ್ಷ ನೀವು ಅರ್ಚಕರ ಒಂದು ಸನ್ನಿಹದಿಂದ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಮೊದಲನೇ ವರ್ಷ ಮಾತ್ರ. ಎರಡನೇ ವರ್ಷದಿಂದ ನಿಮ್ಮ ಮನೆಯ ಒಂದು ಸದಸ್ಯರು ಸಹ ಆ ಪೂಜೆನ ಮಾಡ್ಕೊಳ್ತಾ ಹೋಗ್ಬೋದು. ಮೊದಲನೇ ವರ್ಷ ಮಾತ್ರ ಅರ್ಚಕರ ಒಂದು ಸನಿಹದಿಂದ ನೀವು ಪೂಜೆ ಮಾಡಿಸುವುದು ತುಂಬ ಒಂದು ಉತ್ತಮ. ಹಾಗೆ ಈ ಗಣೇಶ ವಿಗ್ರಹವನ್ನು ತರುವಾಗ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕಂದ್ರೆ, ನೀವು ಗಣೇಶನ ವಿಗ್ರಹವನ್ನು ತೆಗೆದುಕೊಳ್ಳುವಾಗ ಅವರಿಗೆ ಆ ಗಣೇಶನ ವಿಗ್ರಹದ ಅಷ್ಟು ದುಡ್ಡನ್ನು ಕೊಟ್ಟು ಎಕ್ಸ್ಟ್ರಾವಾಗಿ ನೀವು ಎಲೆ ಅಡಿಕೆ, ದಕ್ಷಿಣೆ, ಹಾಗೆ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಒಂದು ಹಣ್ಣು, ಹಾಗೆ ಸ್ವಲ್ಪ ಮಟ್ಟಿಗೆ ದಕ್ಷಿಣೆ ಅಂತ ನೀವು ಕೊಡಬೇಕು. ಯಾರಿಂದ ನೀವು ಗಣೇಶನ ತೆಗೆದುಕೊಳ್ತೀರೋ ಅವರಿಂದ ನೀವು ಹೇಳಿಸ್ಕೋಬೇಕು, ನಾವು ಗಣೇಶನನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ, ನಮಗೆ ಒಳ್ಳೆಯದಾಗಲಿ ಅಂತ ನೀವು ಅವರಿಗೆ ಹೇಳಿ, ಅವರಿಂದ ನೀವು ಸಹ ಹೇಳ್ಕೊಂಡು ಗಣೇಶನ ತೆಗೆದುಕೊಂಡ ನಂತರ ನೀವು ಗಣೇಶನ ಮೇಲೆ ಕೆಂಪು ವಸ್ತ್ರವನ್ನು ನೀವು ಹಾಕಬೇಕು. ಏಕೆಂದರೆ ಗಣೇಶ ಯಾರಿಗೆ ಸಹ ಕಾಣಬಾರ್ದು, ತುಂಬಾ ಗುಪ್ತವಾಗಿ ಅದನ್ನು ನೀವು ಮನೆಗೆ ತೆಗೆದುಕೊಂಡು ಬರಬೇಕಾಗುತ್ತದೆ. ಗಣೇಶ ಯಾರ ಮನೆಯನ್ನು ಸಹ ನೋಡಬಾರ್ದು. ಗಣೇಶ ಬಂದ ತಕ್ಷಣ ನಿಮ್ಮ ಮನೆಯನ್ನೇ ನೋಡುವ ಹಾಗೆ ನೀವು ಅದನ್ನು ತೆಗೆದುಕೊಂಡು ಬಂದು ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ಆದ್ದರಿಂದ ಒಂದು ಪ್ಲೇಟನ್ನು ತೆಗೆದುಕೊಂಡು ಹೋಗಿ, ಪುಟ್ಟ ಗಣಪತಿ ಆಗಿದ್ದ ನಿಮ್ಮ ಕೈಯಲ್ಲೇ ನೀವು ತೆಗೆದುಕೊಂಡು ಬರಬಹುದು. ದೊಡ್ಡದಾಗಿದ್ದರೆ ಒಂದು ಪ್ಲೇಟನ್ನು ತೆಗೆದುಕೊಂಡು ಹೋಗಿ ಅಕ್ಷತೆಯನ್ನು ಹಾಕಿ ಗಣೇಶನನ್ನು ಇಟ್ಟು ಅದನ್ನು ನೀವು ಕವರ್ ಮಾಡಿಕೊಂಡು ನೀವು ತರಬೇಕಾಗುತ್ತದೆ. ಗಣೇಶ ಯಾರಿಗೂ ಸಹ ಕಾಣಬಾರ್ದು. ನೀವು ತರುವವರು ಕಾಲಿಗೆ ಚಪ್ಪಲಿಯನ್ನು ನೀವು ಹಾಕಬಾರ್ದು, ಹಾಗೆಯೇ ತರಬೇಕಾಗಿರುತ್ತದೆ. ಹಾಗೆ ಗಣೇಶನ ತಂದ ನಂತರ ಮನೆಯಲ್ಲಿ ಯಾರು ಇರ್ತಾರೋ ಅವ್ರ ಕಾಲಿಗೆ ಸ್ವಲ್ಪ ನೀರನ್ನು ಹಾಕಿ ಗಣೇಶನ ನಿಮ್ಮ ಬಾಗಿಲಿನ ಒಂದು ಹೊರಭಾಗದ ನಿಂತು ಗಣೇಶನ ಮೇಲೆ ಹಾಕಿರುವಂಥ ಆ ಕೆಂಪು ವಸ್ತ್ರವನ್ನು ತೆಗೆದು ಸ್ವಲ್ಪ ಮಟ್ಟಿಗೆ ಶ್ರೀಗಂಧ, ಅರಿಶಿನ ಕುಂಕುಮ ಹಚ್ಚಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ಕಲಸದಾರ್ಚನೆ ಮಾಡಬೇಕಾಗುತ್ತದೆ. ಗಣೇಶನಿಗೆ ನೀವು 4 ಸಲ ಕಲಸದಾರ್ಚನೆ ಮಾಡಬೇಕು. ಅವತ್ತಿನ ದಿವಸ ಯಾವ್ಯಾವ ಸಮಯದಲ್ಲೂ ಸಹ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗಣೇಶನ ತಂದ ತಕ್ಷಣ ಮೊದಲ ಸಲ ನೀವು ಕಲಸದಾರ್ಚನೆ ಮಾಡಿ ಬಲಗಾಲನ್ನು ಇಟ್ಟು ನೀವು ಗಣೇಶನ ಬಳಿಗೆ ತೆಗೆದುಕೊಂಡ ನಂತರ ನೀವು ಮೊದಲನೇ ಒಂದು ಪೀಠವನ್ನು ಸಹ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಆ ಪೀಠದ ಮೇಲೆ ಗಣೇಶನನ್ನು ಇಟ್ಟು ಅಖಂಡ ದೀಪಾರಾಧನೆ ಒಂದನ್ನು ನೀವು ಹಚ್ಚಿರಿ. ನಂತರದಲ್ಲಿ ನೀವು ಪೂಜೆಯನ್ನು ಸಹ ಪ್ರಾರಂಭ ಮಾಡಬಹುದು. ಆ ಪೂಜಾ ವಿಧಾನ, ಗಣೇಶನ ತೆಗೆದುಕೊಂಡು ಬರುವ ಒಂದು ಸಮಯ ನನಗೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೌರಿ ಗಣೇಶ ಹಬ್ಬದ ಪೂರ್ವ ಸಿದ್ಧತೆ ಅಂದರೆ ತುಂಬಾ ಹೆಚ್ಚಿನದಾಗಿ ಅದು ಇರುವುದಿಲ್ಲ. ತುಂಬಾ ಆಡಂಬರವಾಗಿ ಮಾಡುವಂಥದ್ದಲ್ಲ, ತುಂಬಾ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡುವಂಥದ್ದು. ಆದ್ದರಿಂದ ವಿಶೇಷವಾಗಿ ನಾವು ಮಾಡಬೇಕಾಗಿರುತ್ತದೆ. ಗೌರಿ ಹಬ್ಬಕ್ಕೆ ನಾವು ವಿಶೇಷವಾಗಿ ಹೂವು, ಹಣ್ಣು, ಹಾಗೆ ಸ್ವರ್ಣ ಗೌರಿ ಪೂಜೆ ದಿವಸ ಅಂದರೆ ಗೌರಮ್ಮಗೆ ನೀವು 16 ತುಪ್ಪದ ಬತ್ತಿಯನ್ನು ಹಚ್ಚಬೇಕು. ಆ 16 ತುಪ್ಪದ ಬತ್ತಿ ಒಂದು ಪ್ಲೇಟ್ಗಳು ಸಹ ನಿಮಗೆ ಅದು ಮಾರ್ಕೆಟ್ನಲ್ಲಿ ಸಿಗ್ತಾ ಹೋಗ್ತದೆ. ಒಂದು ವೇಳೆ ಇಲ್ಲವಾದರೆ ನೀವು ಒಂದು ದೀಪದಲ್ಲೇ 16 ತುಪ್ಪದ ಬತ್ತಿಯನ್ನು ನೀವು ಇಟ್ಟು ನೀವು ದೀಪಾವಳಿ ಮಾಡ್ಕೋಬಹುದು. ಮುಂದಿನ ವರ್ಷದಲ್ಲಿ ಸಹ ನೀವು ತೆಗೆದುಕೊಳ್ಳಬಹುದು. ನೀವು 2 ಪ್ಲೇಟನ್ನು ನೀವು ತೆಗೆದುಕೊಳ್ಳಿ, 16 ಬತ್ತಿಯ ಒಂದು ಪ್ಲೇಟ್, ಹಾಗೆ 5 ಬತ್ತಿಯ ಒಂದು ಪ್ಲೇಟ್. ಏಕೆಂದರೆ 21 ಪ್ಲೇಟ್ ಒಂದೇ ನೀವು ತೆಗೆದುಕೊಂಡ್ರೆ ಅದು ನಿಮಗೆ ವ್ಯರ್ಥವಾಗ್ತದೆ. ಏಕೆಂದರೆ ಗೌರಿ ಪೂಜೆಯಲ್ಲಿ ನಾವು ಖಾಲಿ 16 ದೀಪವನ್ನೇ ಹಚ್ತೇವೆ. ಹಾಗೆ ಗಣೇಶ ಪೂಜೆಯಲ್ಲಿ ನಾವು 21 ತುಪ್ಪದ ಬತ್ತಿಗಳನ್ನು ಹಚ್ಚುವುದರಿಂದ 16 ಹಾಗೆ ಪ್ಲಸ್ 5 ಸಣ್ಣದಾದ ಒಂದು 5 ಪ್ಲೇಟನ್ನು ನೀವು ತೆಗೆದುಕೊಳ್ಳಿ. ಗೌರಿ ಹಬ್ಬದಂದು ನೀವು 16 ದೀಪವನ್ನು ಹಚ್ಚಿ, ಹಾಗೆ ಈ ತಿರುಗ ದಿವಸ ಗಣೇಶ ಚತುರ್ಥಿ ದಿವಸ 21 ತುಪ್ಪದ ಬತ್ತಿಯನ್ನು ನೀವು ಹಚ್ಚಬೇಕಾಗಿರುತ್ತದೆ. ಹಾಗೆ ವ್ರತದ ದಾರವನ್ನು ಸಹ ಸಿದ್ಧ ಮಾಡ್ಕೋಬೇಕು. ವ್ರತದ ದಾರ 5 ಎಲೆ ಅಂಗನೂರಿಗೆ ನೀವು ಒಂದು ಸೇವಂತಿ ಹೂವನ್ನು ಕಟ್ಟಿ ಒಂದೇ ಒಂದು ಗಂಟನ್ನು ಹಾಕಿ ನೀವು ಕಟ್ಟಬೇಕು. ಯಾರು ಪೂಜೆ ಮಾಡ್ತಾರೋ ಅವರು ಕಟ್ಕೊಂಡಿದ್ರೆ ಸಾಕು. ಹಾಗೆ ಕೆಂಪಾರತಿ, ಕಲಸದಾರ್ತಿಯನ್ನು ಸಹ ನೀವು ಸಿದ್ಧ ಮಾಡ್ಕೋಬೇಕು. ಹಾಗೆ ಪಂಚಾರತಿ ತುಂಬ ಒಂದು ಪ್ರಮುಖವಾಗಿರುವಂಥದ್ದು. ಏಕಾರತಿ, ಪಂಚಾರತಿಯನ್ನು ಸಹ ನೀವು ಸಿದ್ಧ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ವಿಷಯ,
ಎಲ್ಲದನ್ನು ಸಹ ನೀವು ಸಿದ್ಧತೆ ಮಾಡಿಕೊಂಡು ಮೊದಲನೇ ಇಟ್ಟು ನಂತರದಲ್ಲಿ ನೀವು ಗಣೇಶ ತೆಗೆದುಕೊಂಡು ಬಂದ ನಂತರ ನೀವು ಪೂಜೆಯನ್ನು ಪ್ರಾರಂಭ ಮಾಡಬಹುದು. ಹಾಗೆ ಗಣೇಶನಿಗೆ ಮದ್ಲಕ್ಕಿ ಅಂತ ಸಹ ಇರಬೇಕು. ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ನೀವು ಹಾಕಿಕೊಂಡು ಕೊಬ್ಬರಿ ಬಟ್ಲನ್ನು ಇಟ್ಟು ಖರ್ಜೂರವನ್ನು ಹಾಕಿ ಹಾಗೆ 21 ವೀಳ್ಯದೆಲೆಯನ್ನು ನೀವು ತೆಗೆದುಕೊಂಡು 21 ಜೊತೆ ಅಂದರೆ 42 ವೀಳ್ಯದೆಲೆಯನ್ನು ನೀವು ತೆಗೆದುಕೊಂಡು 21 ಅಡಿಕೆಯನ್ನು ಸಹ ಇರಬೇಕು. ಹಾಗೆ 2 ಬಾಳೆಹಣ್ಣು ಹಾಗೆ 2 ಅಚ್ಚು ಬೆಲ್ಲ ಅಷ್ಟನ್ನು ನೀವು ಇಟ್ಟು ಗಣೇಶನ ಬಲಭಾಗದಲ್ಲಿ ಇರಬೇಕಾಗಿರುತ್ತದೆ. ಹಾಗೆ ಎಕ್ಸ್ಟ್ರಾ ವೀಳ್ಯದೆಲೆಯನ್ನು ಸಹ ತೆಗೆದುಕೊಂಡು ಬನ್ನಿ, ಏಕೆಂದರೆ ಸಂಜೆ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡುವಾಗ ವೀಳ್ಯದೆಲೆ ಬೇಕು. ಹಾಗೆ 21 ಎಲೆ ಗೆಜ್ಜೆ ವಸ್ತ್ರ ಜನಿವಾರವನ್ನು ಸಹ ನೀವು ತೆಗೆದುಕೊಂಡು ಬರಬೇಕಾಗುತ್ತದೆ. 21 ಎಲೆ ಗೆಜ್ಜೆ ವಸ್ತ್ರವನ್ನು ಸಹ ನೀವು ಗಣೇಶನಿಗೆ ಹಾಕಬೇಕು. ಇಷ್ಟನ್ನು ನೀವು ಸಿದ್ಧತೆ ಮಾಡಿಕೊಂಡು ಇಟ್ಟಿರಿ. ಹಾಗೆ ಎಕ್ಕಡಲೆ 21 ಎಕ್ಕಡಲೆ ನೀವು ಗಣೇಶನ ಒಂದು ಕೆಳಭಾಗದಲ್ಲಿ ಅಂದರೆ ಒಂದು 21 ಎಕ್ಕಡಲೆ ಇಟ್ಟು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ 21 ಎಕ್ಕಡಲೆ ನೀವು ದೀಪದ ಕೆಳಗೆ ಸಹ ಇರಬೇಕಾಗೋದ್ರಿಂದ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಎಕ್ಕಡಲೆಯನ್ನು ಸಿದ್ಧತೆ ಮಾಡಿಕೊಂಡು ಇಟ್ಟಿರಿ. ಹಾಗೆ ಕಡಲೆಕಾಳಿಂದ ಮಾಡಿರುವಂಥ ಒಂದು ಹಾರ ಸಹ ಗಣೇಶನಿಗೆ ಶ್ರೇಷ್ಠವಾದದ್ದು. ಹಾಗೆ ಎಕ್ಕದ ಹೂವಿನ ಹಾರ ಅದನ್ನು ಸಹ ನೀವು ಹಾಕಬೇಕಾಗಿರುತ್ತದೆ. ಹಾಗೆ ಎಕ್ಕದ ಹೂವಿನಿಂದ ನೀವು ಅರ್ಚನೆಯನ್ನು ಸಹ ನೀವು ಮಾಡಬೇಕು. ಗರಿಕೆಯನ್ನು ಸಹ ನೀವು ಜಾಸ್ತಿ ಮೊತ್ತದಲ್ಲಿ ತಂದುಕೊಂಡು ಇಟ್ಟಿರಿ. ಗುಲಾಬಿ ಹೂವು, ಸೇವಂತಿಗೆ ಹೂವು ಹಾಗೆ ಮಲ್ಲಿಗೆ ಹೂವನ್ನು ಸಹ ನೀವು ತೆಗೆದುಕೊಂಡು ಇಟ್ಟಿರಿ. ಹಾಗೆ ಒಂದು ಬಟ್ಟೆ ಅಂತ ಸಹ ನೀವು ಗಣೇಶನಿಗೆ ತೆಗೆದುಕೊಂಡು ಬನ್ನಿ. ಬಟ್ಟೆಯನ್ನು ಹಾಕಿ ನೀವು ವಸ್ತ್ರವನ್ನು ಹಾಕಿ ಗಣೇಶನಿಗೆ ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ಆದ್ದರಿಂದ ನೀವು ಒಂದು ವಸ್ತ್ರ ಅಂತ ಸಹ ತೆಗೆದುಕೊಂಡು ಇಟ್ಟಿರಿ. ಗಣೇಶನಿಗೆ ಆ ವಿಗ್ರಹದ ಮೇಲೆ ಹಾಕಿ ಎಲ್ಲ ಹೂಗಳಿಂದ ನೀವು ಏರಿಸಿ ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ನೋಡೋದು ನಿಮಗೆ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಗಣೇಶನನ್ನು ಮನೆಗೆ ತರುವಾಗ ಯಾವ ನಿಯಮಗಳನ್ನು ಪಾಲನೆ ಬೇಕು, ಹಾಗೆ ಗೌರಿ ಗಣೇಶ ಹಬ್ಬದ ಪೂರ್ವ ಸಿದ್ಧತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡ್ತಿದ್ದನ್ನು ಮರಿಬೇಡಿ. ಥ್ಯಾಂಕ್ ಯು.